ಹಾಯ್ ವಿದ್ಯಾರ್ಥಿಗಳ ಬನ್ನಿ. ಹಾಗಾದರೆ ಇವತ್ತು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ಇದೆ. ಸ್ತಂಭ ರೇಖಾಚಿತ್ರವನ್ನು ತೆಗೆಯುವಂತಹ ಒಂದು ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೇನೆ. ಹಾಗಾದರೆ ಸ್ತಂಭ ರೇಖಾಚಿತ್ರ ಹೇಗೆ ತೆಗಿಬೇಕು ಬಹಳ ಸಿಂಪಲ್ ಆಗಿ ಇವತ್ತು ಅರ್ಥ ಮಾಡಿಸ್ತೇನೆ ಬನ್ನಿ. ನೋಡಿ, ಫಸ್ಟ್ ಆಫ್ ಆಲ್ ಸ್ತಂಭ ರೇಖಾಚಿತ್ರಕ್ಕೆ ಒಂದು ಕೋಷ್ಟಕ ಇರುತ್ತೆ. ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಡೈರೆಕ್ಟಾಗಿ ಈ ಒಂದು ಕೋಷ್ಟಕವನ್ನು ಕೊಟ್ಟಿರ್ತಾರೆ. ನೋಡಿ, ಕಾರುಗಳ ಸಂಖ್ಯೆಗೆ ಅನುಗುಣವಾಗಿ ನಾವೇನು ಮಾಡೋಣ, ಇವತ್ತು ಕೋಷ್ಟಕವನ್ನು ಹಾಕೋಣ. ನೋಡಿ, ಇಲ್ಲಿ ಎರಡು ಭಾಗ ಇರ್ತವೆ. ಒಂದು ವರ್ಷ, ಇಲ್ಲಿ ಕಾರುಗಳ ಸಂಖ್ಯೆ, ಅಂದರೆ ಕಾರುಗಳ ಸಂಖ್ಯೆ ಎಷ್ಟು, ಒಂದು ವರ್ಷದಲ್ಲಿ ಕಾರುಗಳ ಒಂದು ಉತ್ಪಾದಿಸುವಂಥ ಸಂಖ್ಯೆ ಎಷ್ಟಿದೆ. ಇಲ್ಲಿ ನೋಡಿ, 2011ರಲ್ಲಿ, 2012ರಲ್ಲಿ, 2013ರಲ್ಲಿ ಬೇಕಾಗುತ್ತೆ. ಯಾವುದೆಲ್ಲ ವರ್ಷಗಳನ್ನು ಕೊಟ್ಟಿದ್ದಾರೆ? 2011, 2012, 2013, 2014, 2015 ಕೊಟ್ಟಿದ್ದಾರೆ. ನೋಡಿ, ನಾವು ಈ ಬಿಂದುವಿಂದ ನಾವು ನೆಕ್ಸ್ಟ್ ಬಿಂದುಗೆ ಹೋಗ್ಬೇಕಾದ್ರೆ ಸೇಮ್ ಡಿಸ್ಟೆನ್ಸ್ ಇರಬೇಕು. 1 ಆ್ಯಂಡ್ 2 ಆ್ಯಂಡ್ 3 ಆ್ಯಂಡ್ 4 5. ಓಕೆ, 2011, 2012, 2013, 2014, 2015 ಈ ರೀತಿಯಲ್ಲಿ ಗುರುತಿಸ್ಕೊಳ್ಬೇಕು. ಯಾವಾಗಲೂ ಸಮಾನಾಂತರ ರೇಖೆಯಲ್ಲಿ ವರ್ಷಗಳನ್ನು ಗುರುತಿಸಿದ ನಂತರ ಈಗ ನಾವು ಏನು ಮಾಡಬೇಕು, ಲಂಬಾಂತರ ಅಕ್ಷರದಲ್ಲಿ, ಇದು ತುಂಬ ಇಂಪಾರ್ಟೆಂಟ್ ಇದೆ. ಈ ಒಂದು ರೇಖೆಯಲ್ಲಿ, ಓಕೆ, ಕಂಬಸಲು ರೇಖೆ ಇಲ್ಲಿ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ, ಫಸ್ಟ್ ನಾವು ನೋಡ್ಕೊಳ್ಬೇಕು ಕಾರುಗಳ ಸಂಖ್ಯೆ ಯಾವ್ಯಾವ ವರ್ಷದಲ್ಲಿ ಏನಾಗಿದೆ ಅಂತ. ನೋಡಿ, ಇಲ್ಲಿ 350, 100, 250, 150, 400 ಅಂದರೆ ಇದರಲ್ಲಿ ಹೈಯೆಸ್ಟ್ ಸಂಖ್ಯೆ ಯಾವುದಿದೆ ಅನ್ನೋದು ನೋಡ್ಕೊಳ್ಬೇಕು. 400 ಇದೆ. ಹಾಗಾದರೆ 400 ಬರುವವರೆಗೂ ನಾವು ಅಂಕಿ ಸಂಖ್ಯೆಗಳನ್ನು ಹಾಕಬೇಕಾಗುತ್ತೆ. ಹಾಗಾದರೆ 400 ಅಂದರೆ ನಾವು 1 to 400 ಹಾಕಿದರೆ ತುಂಬ ಲಾಂಗ್ ಆಗಿಬಿಡ್ತದೆ ರೇಖೆಗಳು. ಹಾಗಾದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಹೇಗೆ ಮಾಡಬೇಕು? 50 ಅಂದರೆ 0ದಿಂದ 50, 100 ಈ ರೀತಿ ಆಗ್ತಾ ಹೋಗೋಣ. ಎಲ್ಲ ಆಲ್ರೆಡಿ 0 ಇರುತ್ತೆ. ಇಲ್ಲಿ ಸೇಮ್ ಡಿಸ್ಟೆನ್ಸ್ ತೊಗೊಳ್ತಾ ಹೋಗೋಣ. ಇಲ್ಲಿ 50 ಹಾಕೊಳ್ಳೋಣ, ಇಲ್ಲಿ 100 ಹಾಕೊಳ್ಳೋಣ, ಇಲ್ಲಿ 150, ಇಲ್ಲಿ 200, ಇಲ್ಲಿ 250, ಇಲ್ಲಿ 300, ಇಲ್ಲಿ 350, ಇಲ್ಲಿ 400. ಓಕೆನಾ? ಇದು ವೈ ಇಷ್ಟು ಹಾಕ್ಕೊಂಡಿದ್ದೀವಿ. ಇವಾಗ ಸಿಂಪಲ್ಲಾಗಿ 2011ರಲ್ಲಿ ತಗೊಳ್ಳೋದು. 2011ರಲ್ಲಿ ಎಷ್ಟು ಕಾರುಗಳ ಸಂಖ್ಯೆ ಉತ್ಪಾದನೆ ಆಗಿತ್ತು ಅದು ಒಂದು ವರ್ಷದಲ್ಲಿ? 350. ಈ ಒಂದು ಬಿಂದುವಿಗೆ ಕೈ ಇಡಬೇಕು. 2011ರ ಮೇಲಿದೆ ಅಲ್ವಾ, ಈ ಬಿಂದುವಿನ ಮೇಲೆ ಒಂದು ಹೆಬ್ಬಟ್ಟಿಡಿ. ಇದರ ನೇರವಾಗಿ ಹೋಗ್ರಿ. ಇಲ್ಲಿನ 350 ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಇದರ ಸಮವಾಗಿ ಏನು ಮಾಡ್ಕೊಳ್ಳಿ, ಇಲ್ಲೊಂದು ಪಾಯಿಂಟ್ ಹಾಕ್ಕೊಳ್ರಿ. ಪಾಯಿಂಟ್ ಹಾಕ್ಕೊಂಡು ಆ ಪಾಯಿಂಟ್ ಮಧ್ಯದಲ್ಲಿ ಆಚೆ ಈಚೆ ಬದಿ ಏನು ಮಾಡ್ತಾ ಹೋಗ್ಬೇಕು, ನೀವು ಒಂದು ರೇಖೆಯನ್ನು ಎಳಿತಾ ಹೋಗಬೇಕು. ಅದು ಮಧ್ಯದಲ್ಲಿ ಬರಬೇಕು. ಆ ಒಂದು ಬಿಂದು ಮಧ್ಯದಲ್ಲಿ ಬಂದರೆ ಇದು. ಈಗ ನೀವು ಬೇಕಾದರೆ ಏನು ಮಾಡ್ಬೋದು, ಸೇಡ್ ಮಾಡ್ಕೊಳ್ಬೋದು ಅಥವಾ ಹೀಗೆ ಲೈನ್ ಹಾಕ್ಕೊಳ್ಬೋದು. ಗೊತ್ತಾಗಬೇಕು. ಅಂದರೆ 2011ರಲ್ಲಿ ಕಾರುಗಳ ಉತ್ಪಾದನೆ ಎಷ್ಟಾಗಿತ್ತು? 350 ಆಗಿತ್ತು. ಓಕೆ, ನೆಕ್ಸ್ಟ್ 2012 ತಗೊಳ್ಳೋಣ. 2012ರಲ್ಲಿ ಎಷ್ಟಿದೆ? 100 ಇದೆ. ಈ ಬಿಂದು ಮೇಲೆ ಕೈ ಇಡಿ. ಇದರ ನೇರವಾಗಿ 100 ಎಲ್ಲಿದೆ? ಇಲ್ಲಿದೆ. ಇದರ ಸಮಪಾಲಾಗಿ, ಇದರ ಸಮ ಮತ್ತು ಇದರ 2012ರ ವರ್ಷದ ಸಮವಾಗಿ ನಾವು ಬಿಂದುವನ್ನು ಹಾಕಿದಾಗ ಕರೆಕ್ಟಾಗಿ ನಾವು ರೇಖೆಯನ್ನು ಇಳಿಬೇಕಾಗುತ್ತೆ. ಓಕೆನಾ? ಇದು ಮುಖ್ಯವಾಗಿ ಇದು ಎಷ್ಟನೇದಿದೆ? ಇದು 2012ರಲ್ಲಿ 100 ಕಾರುಗಳ ಸಂಖ್ಯೆ ಆಗಿತ್ತು. ನೆಕ್ಸ್ಟ್ 2013ರಲ್ಲಿ 250, ಸೇಮ್ ಟು ಸೇಮ್. 250 ಎಲ್ಲಿದೆ? ಈಗ ಇಲ್ಲಿದೆ. 250 ಇದರ ಸಮವಾಗಿ ಬರಬೇಕು ಮತ್ತು ಈ 2013ರ ಸಮವಾಗಿ ಬರಬೇಕು. ಇಲ್ಲೊಂದು ಏನು ಮಾಡಬೇಕು, ಪಾಯಿಂಟ್ ಹಾಕ್ಕೋಬೇಕು. ಪಾಯಿಂಟ್ ಹಾಕ್ಕೊಂಡು ಆಚೆ ಈಚೆ ಬದಿ ನಾವು ರೇಖೆಯನ್ನು ಎಳೆದಾಗ ಅದು ಒಂದು ಸ್ತಂಭ ರೇಖಾಚಿತ್ರ ಆಗುತ್ತೆ. ನೋಡಿ, ಇದು ಕೂಡ ಈ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಇದು 250 ಇದೆ. ನೆಕ್ಸ್ಟ್ 2014ರಲ್ಲಿ 150 ಇದೆ. ನೋಡಿ, 150 ಇದರ ಸಮವಾಗಿ ಇದು ಮಾಡ್ಕೊಳ್ಳಿ, 150. ಓಕೆನಾ? ಇಷ್ಟು ಮಾಡಿಕೊಂಡ್ರೆ ಸಾಕು. ಇದು 150. ನೆಕ್ಸ್ಟ್ 2015ರಲ್ಲಿ ಎಷ್ಟಿತ್ತು? 400 ಇದೆ. ಹೌದಲ್ವಾ?
400 ಇದೆ. ಇದರ ಸಮಪಾಲಾಗಿ ನಾವು ರೇಖೆಯನ್ನು ಎಳೆದಾಗ ಈಸಿಯಾಗಿ ಏನು ಮಾಡ್ಬೋದು, ನಾವು ಸ್ತಂಭವನ್ನು 400. ಓಕೆ, ಇಷ್ಟು ನೀವು ಸ್ತಂಭ ರೇಖಾಚಿತ್ರವನ್ನು ತೆಗಿಬೋದು. ತೆಗೆದ್ರೆ ಆರಾಮಾಗಿ ನೀವು 4 ಅಂಕಗಳನ್ನು ತೆಗಿಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.